140 ಕೋಟಿ ಜನರಲ್ಲಿ 5 ಜನ ಟಾಪ್ ಟೀಚರ್ಸು, ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ರಿಯಲಿ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದರೆ ನಾವು ಬಂದಂಥ ಒಂದು ಹಿನ್ನೆಲೆ ಏನಿದೆ, ಬಡತನದಿಂದ ಬಂದಿರೋಂಥದ್ದು, ಒಂದು ರೀತಿಯಲ್ಲಿ ಸ್ವಂತ ಸಾಮರ್ಥ್ಯ, ಪೇರೆಂಟ್ಸ್ ಶ್ರೀರಕ್ಷೆ, ಆಮೇಲೆ ಜನಗಳ ಬೆಂಬಲ, ಒಂದು ಗಟ್ಟಿ ನಿರ್ಧಾರ ತಗೊಂಡು ನಾನು IAS ಆಗದೆ ಇದ್ರೇನಂತೆ ಬಡವ್ರ ಮಕ್ಕಳನ್ನ, ಇನ್ನೊಬ್ರನ್ನ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಹೋಗಿ ಒಂದು ಸಂಸ್ಥೆ ಕಟ್ಟಿದೆ. ಅದು ಬೆಳೀತು. ಆ್ಯಂಡ್ ನಾನು ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ನಾನು ಈಗ ಏನಾಗುತ್ತೆ, ಒಬ್ಬ ಟೀಚರ್ ಅಂತಂದರೆ ಕ್ಲಾಸಲ್ಲಿ ಪಾಠ ಮಾಡಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಟ್ಟು ದೆನ್ ಅವರವರು ವೈಯಕ್ತಿಕ ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ. ಸೊ ನಾನು ಸ್ವಲ್ಪ ಸಮಾಜಮುಖಿಯಾಗಿ ಐ ಸ್ಟಾರ್ಟೆಡ್ ವಾಯ್ಸಿಂಗ್ ಔಟ್ ಮೈ ಕನ್ಸರ್ನ್ಸ್. ಸೊ ಟ್ವಿಟ್ಟರಲ್ಲಿ ಸುಮಾರು 1.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ದೇ ಆರ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಕಂಟ್ರಿ. ಆಮೇಲೆ ನಾವು ರಿಸಲ್ಟ್ ಕೊಡ್ತಾ ಹೋದ್ವಿ, ಬೆಸ್ಟ್ ರಿಸಲ್ಟ್. ಸೊ ಕಡಿಮೆ ಸ್ಟೂಡೆಂಟ್ಸ್ ಇದ್ರೂ ಕೂಡ ಪ್ರತಿ ವರ್ಷ 5 ರ್ಯಾಂಕಿಂದ ಶುರು ಆಗಿದ್ದು ಇವಾಗ ಸುಮಾರು ಕನ್ಸಿಸ್ಟೆಂಟ್ಲಿ ಲಾಸ್ಟ್ 3 ಇಯರ್ಸಿಂದ 200 UPSC ರ್ಯಾಂಕ್ಸ್ ಬರುತ್ತೆ. ಅದು ಐ ಮೀನ್ ನೀವು 10 ಸ್ಟೇಟ್ಸ್ನ ಗುಡ್ಡೆ ಹಾಕಿ ಅಷ್ಟು ರಿಸಲ್ಟ್ಸ್ನ ತೆಗಿಯೋಕ್ಕಾಗಲ್ಲ. ಒಂದೊಂದು ಸ್ಟೇಟ್ 20-30 ರ್ಯಾಂಕ್ ಬಂದ್ರು. ಸೊ ನಾವು ಒಂದು ಸಂಸ್ಥೆಯಿಂದ ಅಷ್ಟೊಂದು ರ್ಯಾಂಕ್ಸ್, ಅದರಲ್ಲಿ ಕರ್ನಾಟಕದಿಂದ ಒಂದು 25ರಿಂದ 26 ರ್ಯಾಂಕ್ ನಮ್ಮ ಹತ್ರ ಬರ್ತಾ ಇದೆ. ಅದು 100 ರ್ಯಾಂಕ್ ಆಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಈ ರೀತಿ ಒಂದು ರೆಕಗ್ನಿಷನ್ ಸಿಕ್ಕಾಗ, ಅದು ದಿ ಎಕನಾಮಿಕ್ ಟೈಮ್ಸ್ ಟಾಪ್ ಬಿಸ್ನೆಸ್ ಡೈಲಿ, ಅದು ಇಂಡಿಯಾದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಸೊ ಅವರು ಟೀಚರ್ಸ್ ಡೇ ದಿನ ಒಂದು ದೊಡ್ಡ ಇದರಲ್ಲಿ ಪೇಜಲ್ಲಿ ನನ್ನನ್ನು ಹೈಲೈಟ್ ಮಾಡಿ, ಅಲ್ಲಿ 6 ಜನ ಇದ್ರು. 6 ಜನದಲ್ಲಿ ಸೂಪರ್ ಸ್ಟಾರ್ ಎಜುಕೇಟರ್ಸ್ ಇನ್ ಇಂಡಿಯಾ ಟುಡೇ ಅನ್ನೋ ಥರ, ಅದರಲ್ಲಿ $1 ಬಿಲಿಯನ್ ಕಂಪನಿ ಓನರ್ಸು ಇದ್ರು. ಅಲ್ಲಿ ನಾನೊಬ್ಬ, ನನಗೆ ಹೆಮ್ಮೆ ಅನ್ನಿಸ್ತು. ಅಂದರೆ ಯಾಕೆ ಹೆಮ್ಮೆ ಅನ್ನಿಸ್ತು ಅಂತಂದರೆ, ನಮ್ಮ ಕೆಲಸನ ನಾವು ಒಳ್ಳೆ ಅಪೇಕ್ಷೆ ಇಟ್ಕೊಂಡು, ಗುಡ್ ಇಂಟೆನ್ಷನ್ ಇಟ್ಕೊಂಡು, ಅಥವಾ ಏನು ಅಪೇಕ್ಷೆ ಇಲ್ದಂಗೆ ಗುಡ್ ಇಂಟೆನ್ಷನ್ ಇಂದ ಕೆಲಸ ಮಾಡ್ಕೊಂಡು ಹೋದ್ರೆ ಸಮ್ವೇರ್ ರೆಕಗ್ನಿಷನ್ ಆಟೋಮೆಟಿಕ್ ಸಿಗುತ್ತೆ ಅಂತ ನಾವು ದೊಡ್ಡವರೆಲ್ಲ ಕೇಳಿದ್ವಿ ನಾವೆಲ್ಲ. ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಇಂಟ್ರೋಲ್ ನೋಡಿದಾಗ ಅವ್ರೆಲ್ಲ ಫಂಕ್ಷನ್ ಹೋಗ್ತಿರ್ಲಿಲ್ಲ, ಪ್ರೈಸ್ ನ ಚೇಸ್ ಮಾಡ್ತಾ ಇರ್ಲಿಲ್ಲ. ಸೊ ಆಟೋಮೆಟಿಕಲಿ ಅವ್ರನ್ನ ಚೇಸ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಹಂಗಾಗಿ ಕೆಲಸದಲ್ಲಿ ಶ್ರದ್ಧೆ. ಸೊ ಐ ಥಿಂಕ್ ಬಂದಿದೆ. ಬಟ್ ರೆಕಗ್ನಿಷನ್ ಏನ್ ಮಾಡುತ್ತೆ, ಜವಾಬ್ದಾರಿ ಹೆಚ್ಚು ಮಾಡ್ತದೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ. ಇಲ್ಲ ಸರ್, ನಿಜ ಪರಿಶ್ರಮ ನಿಮ್ದಾಗಿರ್ಬೇಕು, ಪ್ರತಿಫಲ ಅಲ್ಲಿದಾಗಿ ದೇವ್ರದಾಗಿರ್ಬೇಕು, ಅದು ಸಿಕ್ಕಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.